ತ್ರೇತಾಯುಗಕ್ಕೂ ಸಾಕ್ಷಿ, ದ್ವಾಪರಕ್ಕೂ ಸಾಕ್ಷಿ, ಕಲಿಯುಗ ಸಾಕ್ಷಿ, ಸತ್ಯಯುಗ ಸಾಕ್ಷಿ. ಸಮ್ಯಕ್ ಜ್ಞಾನ ಅಂತೂ ಅಲುಗಾಟ ಇಲ್ಲದ ಜ್ಞಾನ. ತ್ರಿಕಾಲದಲ್ಲಾದರೂ ಚೇಂಜ್ ಮಾಡ್ಬೋದು. ಇದರಲ್ಲಿ ಮೂರನೇ ಜ್ಞಾನ ಅತಿ ಶ್ರೇಷ್ಠವಾದ. ತ್ರಿಕಾಲ ಅಂದ್ರೆ ಏನು? ಅಂದ್ರೆ ಎಲ್ಲ ಆಗಿ ಹೋಗಿ ಮುಗ್ದೋಗಿರೋ ವಿಚಾರಗಳೆಲ್ಲ ಇರುವಂತದ್ದ ಅಥವಾ ಆಗಬೇಕು ಅಣ್ಣ? ಒಂದು ಈ ಕ್ಯಾಮ್ರಾದಲ್ಲಿ ನಮ್ಮನ್ನೆಲ್ಲ ಸ್ಟೋರ್ ಆಗುತ್ತಲ್ಲ, ನಾವು ಎಲ್ಲ ನೆಗೆದು ಬಿದ್ವಿ ಅಂತ ಇಟ್ಕೊಳ್ಳಿ. ನಾಳೆ ಕ್ಯಾಮ್ರಾದಲ್ಲಿ ಇರುತ್ತೆ, ಇಲ್ಲ ಇರ್ತದೆ. ನಾಳೆ ಇವನು ಯಾರಿಗೂ ಅದು ಆಪರೇಟಿಂಗ್ ಗೊತ್ತಿರುತ್ತೆ. ಅವನು ಫಾರ್ವರ್ಡು ರಿವೈಂಡು ಮಾಡ್ತಾನೆ, ಬೇಡ ಅಂದಾಗ ಪಾಸ್ ಮಾಡ್ತಾನೆ. ಓಕೆಯಾ? ಇದು ಅರ್ಥ ಆಯ್ತು ಅನ್ಕೊಳ್ತಿ. ನಮ್ಮ ದೇಹದಲ್ಲೊಂದು ಕ್ಯಾಮ್ರಾ ಇದೆ, ಇನ್ನೊಂದು ಕ್ಯಾಮ್ರಾ ಇದೆ, ಜ್ಞಾನಚಕ್ಷು. ಇಡೀ ಸ್ಪೇಸಲ್ಲಿ ಆಕಾಶ ಅಂದರೆ ಒಂದು ಕ್ಯಾಮ್ರಾ. ಆ ಸ್ಪೇಸಲ್ಲಿ ನಮ್ಮ ಎಲ್ಲ ಡಾಟವೂ ಇರ್ತದೆ, ವೇದಗಳೇ ಉಂಟಂತೆ. ಪ್ರತಿಯೊಬ್ಬರ ಡಾಟಾ ಆ ಸ್ಪೇಸಲ್ಲಿ. ಯಾಕೆ? ಮೂರೂ ಕಾಲದಲ್ಲಿ ಸಾಕ್ಷಿಯಾಗಿದ್ದು ಯಾರು? ಸ್ಪೇಸ್. ಆಕಾಶ ಸಾಕ್ಷಿಯಾಗಿತ್ತು. ತ್ರೇತಾಯುಗಕ್ಕೂ ಸಾಕ್ಷಿ, ದ್ವಾಪರಕ್ಕೂ ಸಾಕ್ಷಿ, ಕಲಿಯುಗ ಸಾಕ್ಷಿ, ಸತ್ಯಯುಗಕ್ಕೆ ಸಾಕ್ಷಿ. ನಿನ್ನೆ ಯಾವ್ದಾದ್ರು ಯುಗ ಬಂದರೂ ಅದಕ್ಕೂ ಸಾಕ್ಷಿ. ನಮ್ಮನೆಲ್ಲ ನೋಡಿದ್ದೆ, ನಮ್ಮಂಥ 108 ಹೋಗಿ ಅದೆಲ್ಲ ಕಲೆಕ್ಟ್ ಆಗಿರುತ್ತೆ. ಅದನ್ನು ತಿಳಿಯೋ ವಿದ್ಯೆ ಗೊತ್ತಿದ್ದವನು ಅದನ್ನು ತಿಳಿಬೋದು. ಈಗ ಅದಕ್ಕೆ ಆಪರೇಟಿಂಗ್ ಗೊತ್ತಿದ್ದವನಿಗೆ ಅದು ಗೊತ್ತು. ರೀಲಲ್ಲಿದೆ, ಅದನ್ನು ಹೆಂಗೆ ಫಾರ್ವರ್ಡ್ ಮಾಡಬೇಕು, ರಿಮೈಂಡ್ ಮಾಡಬೇಕು. 1ನೇ ಕ್ಲಾಸ್ ಮಗು ಹೋಗಿ ಮಾಡು ಅಂದರೆ ಅದು ಹಾಳು ಮಾಡಿ ಬರ್ತದೆ. ನಮ್ಮ ಥರ್ಡ್ ಐಯನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿದ್ದವನಿಗೆ ಜ್ಞಾನದ ಮೂಲಕ ಅವನಿಗೆ ಒಂದು ಜ್ಞಾನ ಸಿಗ್ತದೆ, ತ್ರಿಕಾಲ ಜ್ಞಾನ ಸಿಗ್ತದೆ. ಅದರಿಂದ ಆಚೆ ಸಮ್ಯಕ್ ಜ್ಞಾನ ಅಂತ ಉಂಟು, ಅಲುಗಾಟ ಇಲ್ಲದ ಜ್ಞಾನ. ತ್ರಿಕಾಲದಲ್ಲಾದರೂ ಚೇಂಜ್ ಮಾಡ್ಬೋದು. ಇದರಲ್ಲಿ ಕಾಪಿ ಪೇಸ್ಟ್ ಕಟ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಸಮ್ಯಕಲ್ಲಿ ಕಟ್ ಪೇಸ್ಟ್ ಎಲ್ಲ ಸಾಧ್ಯ ಇಲ್ಲ. ಸಮ್ಯಕ್ ಜ್ಞಾನ ಅಂತ ಬದಲಾಗದ ಜ್ಞಾನ, ಆಬ್ಸಲ್ಯೂಟ್. ಪ್ರಿಡಿಕ್ಟರಿ ಜ್ಯೋತಿಷ್ಯ, ಪ್ರಿಡಿಕ್ಟರಿ ಜ್ಞಾನ. ಗತಿ ಬದಲಾದಾಗೆ ವ್ಯತ್ಯಾಸ ಆಗ್ತದೆ. ತ್ರಿಕಾಲ ಜ್ಞಾನ ಕಾಲ ವ್ಯತ್ಯಾಸ ಆದಾಗ ಅದು ವ್ಯತ್ಯಾಸ ಆಗ್ಬೋದು, ಆಪ್ಷನ್ ಇದೆ. ಸಮ್ಯಕ್ಕಿಗೆ ವ್ಯತ್ಯಾಸ ಇಲ್ಲ, ಓಂಕಾರ. ಅದರೊಳಗೆ ಮುಂದಿನ ಪ್ರಶ್ನೆ ಏನು ಅಂದ್ರೆ, ನಮಗೆ ಎಷ್ಟು ಸ್ವಾತಂತ್ರ್ಯ ಇರುತ್ತೆ? ಅದು ಆಲ್ರೆಡಿ ನಿಶ್ಚಯ ಆಗೋಗಿದೆಯಾ? ಒಬ್ಬ ವ್ಯಕ್ತಿ ತಾನು ದೇಹ ಅನ್ಕೊಂಡ್ರೆ ಅವನಿಗೆ ಸ್ವತಂತ್ರ ಇಲ್ಲ. ತಾನು ಜೀವ ಅಂದ್ಕೊಂಡ್ರೆ ತಕ್ಕ ಮಟ್ಟಿಗೆ ಸ್ವತಂತ್ರ ಉಂಟು. ನಾನು ಆತ್ಮನೇ ಆಗಿದ್ದೀನಿ ಎಂದವನಿಗೆ ಸೃಷ್ಟಿಯನ್ನೇ ಬದಲು ಮಾಡಿ ತ್ರಿಮೂರ್ತಿಗಳನ್ನು ಕಂಟ್ರೋಲ್ ಮಾಡೋ ತಾಕತ್ತಿರುತ್ತೆ. ತ್ರಿಮೂರ್ತಿಗಳನ್ನು ಕಂಟ್ರೋಲ್ ಮಾಡೋ ತಾಕತ್ತಿರುತ್ತೆ. ನಿತ್ಯಾನಂದ ಭಗವಾನರಿಗಿತ್ತು, ರಮಣ ಮಹರ್ಷಿಗಳಿಗಿತ್ತು, ಸಿದ್ಧಾರೂಢರಿಗಿತ್ತು. ಹಾಗಾಗಿ ಅವರು ಸತ್ತಣ್ಣ ಎಬ್ಬಿಸ್ತಿದ್ರು. ಅವ್ರ ತಪಸ್ಸು ಆ ಮಟ್ಟದಲ್ಲಿತ್ತು ಅಷ್ಟೇ. ಜೀವ ಕೊಡುವುದು, ಕ್ರಿಯೇಟ್ ಮಾಡೋ ಗುಣ ಇತ್ತಲ್ಲ. ಕೈವಾರ ತಾತಯ್ಯಗೆ ಮಣ್ಣಿನ ಗರುಡ ಮಾಡಿದರು, ಜೀವ ಕೊಟ್ಟರದಕ್ಕೆ. ರೆಡಿ ಮಾಡಿದ್ದು ಬ್ರಹ್ಮನ ಗುಣ, ಜೀವ ಕೊಟ್ಟಿದ್ದು ವಿಷ್ಣುವಿನ ಗುಣ. ಮತ್ತೆ ಲಯ ಮಾಡಿದರು, ಶಿವನ ಗುಣ ಇತ್ತಲ್ಲ ಮೂರವನ ಹತ್ರ. ಈ ಗುರು ಸಾಕ್ಷಾತ್ ಪರಬ್ರಹ್ಮ. ಗುರುವಲ್ಲಿ ತ್ರಿಮೂರ್ತಿಗಳು ಸನ್ನಿಹಿತ ಆಗಿರ್ತಾರೆ. ಜಗತ್ತಿನ ಎಲ್ಲ ದೇವತೆಗಳು ಗುರುವಿನ ಹೆಬ್ಬೆಟ್ಟಲ್ಲಿರ್ತಾರೆ. ಅಂಗುಷ್ಠ ಪ್ರಾಣದಲ್ಲಿ ಸೃಷ್ಟಿಯನ್ನೇ ಇಟ್ಟುಕೊಂಡಿರ್ತಾನೆ, ತೋರಿಸ್ಕೊಳ್ಳಲ್ಲ ಅಷ್ಟೆ. ಅವ ನಿಜವಾದ ಜ್ಞಾನಿ ಆದರೆ ಕಂಡೀಷನ್ ಉಂಟು. ಥಿಯರಿ ಆಗಿ ತಿಳ್ಕೊಳ್ಳೋದೊಂದು, ಪ್ರಾಕ್ಟಿಕಲ್ ಆಗಿ ತಿಳಿಯುವುದು ಇನ್ನೊಂದು ಭಾಗ. ಪ್ರಾಕ್ಟಿಕಲ್ ಆಗಿ ಅದು ಅನುಭವಿಸೋದಿದೆ, ಅದು ಇನ್ನೊಂದು ಭಾಗ. ಮೂರನೇ ಜ್ಞಾನ ಅತಿ ಶ್ರೇಷ್ಠವಾದ ಜ್ಞಾನ. ಅಲ್ವಾ? ಥಿಯರಿ ಆಗಿ ತಿಳ್ಕೊಂಡ್ರೆ ಪ್ರವಚನಕ್ಕೆ ಒಳ್ಳೆಯದು. ಅವನ ವಿಜ್ಞಾನಮಯ ಕೋಶದಲ್ಲಿ ಡಾಟಾ ಇದೆ. ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್. ಅನುಭವಕ್ಕೆ ಬರಲಿಲ್ಲ ಅದು. ಜ್ವರದ ಮಾಹಿತಿ ಉಂಟು, ಜ್ವರ ಬಂದು ಅನುಭವಿಸಿ ಬರ್ಕೊಳ್ತಾನೆ, ಅದು ಬೇರೆ. ಜ್ವರವನ್ನು ಅನುಭವಿಸ್ತಾನೇ ಇರ್ತಾನೆ, ಅದು ಇನ್ನೊಂದು ಜ್ಞಾನ.